ಬ್ಯಾಡ್ಮಿಂಟನ್ ಹಾಲ್ನಲ್ಲಿ ಹಮ್ಮಿಕೊಂಡು ಅತ್ಯಂತ ವಿನೀತ ಭಾವದಿಂದ ನಮ್ಮೆಲ್ಲರನ್ನ ಸ್ವಾಗತ ಮಾಡುತ್ತಾ ಈ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತಕ್ಕಂಥ ಶರಣರ ವಾಣಿಯನ್ನು ಮನದಲ್ಲಿ ಸ್ಮರಣೆ ಮಾಡುತ್ತಾ ಅತ್ಯಂತ ಅಂತಃಕರಣದ ಭಾವದಿಂದ ಗುರುಗಳನ್ನು ಸ್ವಾಗತ ಮಾಡಿದ್ದೀರಿ. ನುಡಿಗಳಲ್ಲಿ ವಿಚಾರಗಳನ್ನು ಜೊತೆಗೆ ನಮಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಮಾನ್ಯ ಶ್ರೀ ಉಪ್ಪಾರ್ ಸರ್ ಅವರೇ, ಈ ಗೋಕಾವಿ ನಾಡಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಮತ್ತು ತಮಗೆ ಗುರುವಾಗಿ ಮಾರ್ಗದರ್ಶನ ಮಾಡ್ತಕ್ಕಂಥ ಸನ್ಮಾನ್ಯ ಶ್ರೀ ದಾಸರ್ಕೋಳ್ ಸರ್ ಅವರೇ, ಎಲ್ಲ ಹಿರಿಯ ಗುರುಗಳೇ, ಗುರುಮಾತೆಯರೇ, 20 ವರ್ಷಗಳ ಹಿಂದೆ ಕಲಿತು ಬೆರೆತು ಗಳಲ್ಲಿ ಇರ್ತಕ್ಕಂಥ ಯಾವತ್ತು ಸನ್ಮಿತ್ರರೇ, ಬಹಳಷ್ಟು ವಿಚಾರಗಳನ್ನು ಹಿರಿಯರು ಹೇಳಿದ್ದಾರೆ. ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಸಹೋದರಿ ಮಾಧರ್ ಮೇಡಮ್ ಅವರು ಕೂಡ ತಮಗೆ ಸದ್ವಿಚಾರಗಳನ್ನು ಹೇಳಿದ್ದಾರೆ. ಶಾಲೆ ಅಂದರೆ ನಿಮಗೆ ಅತ್ಯಂತ ಹರ್ಷವನ್ನು ಕೊಟ್ಟು ಮನಸ್ಮರಣೆ ಮಾಡಿರ್ತಕ್ಕಂಥ ಒಂದು ವಿದ್ಯಾಲಯ. ಸರ್ ಪದೇ ಪದೇ ಹೇಳ್ತಾ ಇರ್ತಾರೆ, ದೇವಾಲಯ ಅಂತ ನಾವು ಕರಿತೀವಿ. ಸಾವಿರಾರು ವಿದ್ಯಾರ್ಥಿಗಳು ಇಂದು ಜೀವನವನ್ನು ಕಟ್ಟಿಕೊಂಡು ದೇಶ ವಿದೇಶಗಳಲ್ಲಿ ಮತ್ತು ಸಮಾಜದ ಸತ್ಪ್ರಜೆಗಳಾಗಿ ಇಂದು ಬದುಕ್ತಾ ಇದ್ದಾರೆ. ಅವರಿಗೆ ಮುಖ್ಯ ಕಾರಣ ಏನಪ್ಪ ಅಂದರೆ ಸದ್ವಿಚಾರಗಳನ್ನು ಮತ್ತು ವಿದ್ಯಾದಾನ ಮಾಡಿರ್ತಕ್ಕಂಥ ಪೂಜ್ಯ ಗುರುಗಳು ಮತ್ತು ಈ ವಿದ್ಯಾಸಂಸ್ಥೆ ಅಂತ ಹೇಳಿಕೆ ನನಗೆ ಹೆಮ್ಮೆ ಅನಿಸ್ತದ. ಬಂಧುಗಳೇ, ಕಳೆದ 10 ವರ್ಷಗಳ ಹಿಂದೆ ಅಥವಾ 20 ವರ್ಷಗಳ ಹಿಂದೆ ನೀವು ನೋಡಿದಾಗ ನಿಮ್ಮ ಬಾಲ್ಯ ಜೀವನ ಮತ್ತು ಇವತ್ತಿನ ಒಂದು ಸಂದರ್ಭ ನೋಡಿದಾಗ ಸಾಕಷ್ಟು ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ. ಈ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ ಉಪ್ಪಾರ್ ಸರ್ ಅವರ ಮಾರ್ಗದರ್ಶನದಲ್ಲಿ ಉತ್ತರೋತ್ತರವಾಗಿ ನಾನು ಈ ಪ್ರೌಢ ವಿಭಾಗದ ಒಬ್ಬ ಪ್ರಾಂಶುಪಾಲನಾಗಿ ಕಾರ್ಯವನ್ನು ಮಾಡುವಂಥ ಅವಕಾಶವನ್ನು ಆ ಭಗವಂತ, ಆ ದೇವರು, ಆ ಸರಸ್ವತಿಯನ್ನು ಕೊಟ್ಟಿದ್ದು ನನಗೆ ಪುಣ್ಯ ಅಂತ ಅನ್ನಿಸ್ತದ. ಈಗ ನನ್ನ ಜೊತೆ ಕೆಲಸ ಮಾಡಲಿಕ್ಕೆ ಶ್ರೀಯುತ ಹಿರೇಮಠ್ ಸರ್ ಅವರು ಇದ್ದಾರೆ ಮತ್ತು ನಮ್ಮ ಗುರಿಕಾರ್ ಮೇಡಮ್ ಅವರು, ನಿಮಗೆ ಕಲಿಸಿರ್ತಕ್ಕಂಥ ಮೇಡಮ್ ಅವರು ಇದ್ದಾರೆ. ಬಹುಶಃ ಇನ್ನೊಂದು 1.5 ವರ್ಷದಲ್ಲಿ ನಮ್ಮ ಹಿರೇಮಠ್ ಸರ್ ರಿಟೈರ್ಡ್ ಆಗ್ತಾರೆ. ಅವರು ಕೂಡ ತಮಗೆ ಭಾಳಷ್ಟು ಮಾರ್ಗದರ್ಶನ ಮಾಡಿದ್ದಾರೆ. ಆತ್ಮೀಯರೇ, ಈ ಸಮ್ಮೇಳನ ಮಾಡಲಿಕ್ಕೆ ನನ್ನ ಹತ್ರ ಬಂದಿರತಕ್ಕಂಥವರು ಶ್ರೀಯುತ ಸಂತೋಷ್ ಅವರು ಮತ್ತು ಕಳಿಮಣ್ಣಿನವರು ಮತ್ತು ಸುನೀಲ್ ಅವರು. ಸರ್, ನಾವು ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ನೇಹ ಸಮ್ಮೇಳನ ಅಥವಾ ಪುನರ್ಮಿಲನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ತಮ್ಮ ಸಹಾಯ ಮತ್ತು ಸಹಕಾರವನ್ನು ನೀಡಬೇಕಂತಂದಾಗ ತುಂಬ ಹೃದಯದಿಂದ, ಸರ್, ನೀವು ಕಲಿತಿರ್ತಕ್ಕಂಥ ಶಾಲೆ ನೀವು ಸದಾಕಾಲ ಇಲ್ಲಿ ನನ್ನ ಸಹಕಾರ ಇರ್ತಕ್ಕಂಥ ಮಾತನ್ನು ಹೇಳಿದಾಗ ಅತ್ಯಂತ ವಿನಮ್ರವಾಗಿ ಸ್ನೇಹಿತರು ಭಾಳಷ್ಟು ಸಹಕಾರವನ್ನು ಪಡೆದುಕೊಂಡು ಕೆಲಸ ಮಾಡುವಂಥ ಕೆಲಸ ಮಾಡಿದ್ದಾರೆ. ಆತ್ಮೀಯರೇ, ಬಹುಶಃ ನಿಮಗೆಲ್ಲ ಗೊತ್ತಿದೆ, ಈ ನಾಡಿನ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಪದೇ ಪದೇ ಹೇಳ್ತಾ ಇದ್ದಾರೆ, ರಾಜಪ್ಪ ಸರ್ ಅವರು ಇಲ್ಲದೇ ಇದ್ದಿದ್ರೆ ನಾ ಈ ನಾಡಿನ ಮುಖ್ಯಮಂತ್ರಿ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕಂದರೆ ಅವರು ನೇರವಾಗಿ 5ನೇ ತರಗತಿಗೆ ದಾಖಲೆ ಪಡೆದಿರ್ತಕ್ಕಂಥ ವಿದ್ಯಾರ್ಥಿ. ಒಬ್ಬ ಗುರು ಒಬ್ಬ ವಿದ್ಯಾರ್ಥಿಯ ಬದುಕಿನಲ್ಲಿ ಯಾವ ರೀತಿಯಾಗಿ ಬದಲಾವಣೆ ತರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರ ಕಾಯಲಾರಂತಕ್ಕಂಥ ಮಾತನ್ನು ಸಾವಿರಾರು ವರ್ಷಗಳ ಹಿಂದೆ ಹಿರಿಯರು ಹೇಳಿದ್ದಾರೆ. ಗುರುವಿನ ಸ್ಥಾನ ಬಹಳಷ್ಟು ಮಹತ್ವದಾಗಿದೆ. ನಾನು ನಿಮಗೆ ಕಿವಿ ಮಾತು ಅಂತ ಅನ್ಕೋರಿ ಅಥವಾ ನಿಮ್ಗೆ ಒಬ್ಬ ಸ್ನೇಹಿತನಾಗಿ ಹೇಳ್ತಾ ಇದ್ದೀನಿ ಅನ್ಕೋರಿ, ನೀವೇನು ಸ್ನೇಹ ಶಾಶ್ವತವಾಗಿರಲಿ. ಈಗ ನಮಗೆ ಕೌಟುಂಬಿಕ ಜವಾಬ್ದಾರಿ ಹೆಚ್ಚಾಗಿದೆ. ಈ ಗೃಹಸ್ಥ ಜೀವನದಲ್ಲಿದ್ದಾಗ ಕೌಟುಂಬಿಕ ಜವಾಬ್ದಾರಿ ಇರ್ತದೆ. ನಿಮಗೇನು ಸರ್ ಕಲಿಸಿದಾರಲ್ಲ ಸಾಮಾಜಿಕ ಮೌಲ್ಯಗಳು ಮತ್ತು ಮಾನವೀಯ ಮೌಲ್ಯಗಳು, ಅವು ಈಗ ನಮಗೆ ಹೆಲ್ಪ್ ಆಗ್ತಾವೆ, ಸಹಾಯ ಆಗ್ತಾವೆ. ಯಾಕಂದ್ರೆ ಕುಟುಂಬವನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ
ನಾನು ನನ್ನ ಮಕ್ಕಳಿಗೆ ಯಾವ ರೀತಿಯಾಗಿ ಮಾರ್ಗದರ್ಶನ